ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಬೆಳಗಾದರೆ ಸಾಕು ತಿಂಡಿ ಏನು ಮಾಡೋದು, ತುಂಬ ಕಡಿಮೆ ಟೈಮಲ್ಲಿ ನಮಗೆ ಒಳ್ಳೆ ಹೆಲ್ತಿಯಾಗಿ ಟೇಸ್ಟಿಯಾಗಿರೋವಂಥ ರೆಸಿಪಿ ರೆಡಿಯಾಗಬೇಕು ಅಂದರೆ 10ರಿಂದ 15 ನಿಮಿಷದಲ್ಲಿ ನಾವು ಇವತ್ತಿನ ವಿಡಿಯೋನಲ್ಲಿ ಗೋರಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೆಳಗಿನ ತಿಂಡಿಗೆ ಅದರ ಜೊತೆಗೆ ಮಕ್ಕಳಿಗೆ ಲಂಚ್ ಬಾಕ್ಸು ಕೂಡ ಯೂಸ್ ಆಗೋ ಥರ 10ರಿಂದ 15 ನಿಮಿಷದಲ್ಲಿ ಗೋರಿಕಾಯಿ ಪಲ್ಯನ ರೆಡಿ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಅರ್ಧ kg ಗೋರಿಕಾಯಿನ ತೊಗೊಂಡು ಒಂದಿನ ಮುಂಚೆನೇ ಇದನ್ನು ಬಿಡಿಸಿಟ್ಕೊಂಡ್ರೆ ಬೆಳಗ್ಗೆ ತಿಂಡಿಗೆ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಗೋರಿಕಾಯಿನೆಲ್ಲ ಈ ಥರ ನಾವು 1 ಇಂಚಷ್ಟು ಕಟ್ ಮಾಡಿ ಈಗ ಕುಕ್ಕರ್ಗೆ ಹಾಕಿ ಸ್ವಲ್ಪ 1 ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬ ಬೇಗನೆ ಬೇಯುತ್ತೆ. ಈಗ ಇಲ್ಲಿ ಕಡಾಯಿಗೆ ನಾವು ಅರ್ಧ ಕಪ್ಪಷ್ಟು ಕಡಲೆಬೀಜನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿದಿಟ್ಕೊಳ್ಳೋಣ. ಕಡಲೆಬೀಜ ಚೆನ್ನಾಗಿ ಗರಿಗರಿಯಾಗಿ ಬರೋ ಥರ ಇದನ್ನು ಹುರಿದು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ಕಡಲೆಬೀಜ ತಣ್ಣಗಾಗೋ ಅಷ್ಟರಲ್ಲಿ ಅದೇ ಕಡಾಯಿಗೆ ನಾವು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಇದರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿದ್ಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ, ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಈಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿ ಸಾಫ್ಟ್ ಆಗೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದಮೇಲೆ 3 ಒಣಮೆಣಸಿನ್ಕಾಯಿ, 1/4 ಸ್ಪೂನಷ್ಟು ಅರಿಶಿನ, ಈಗ ಈರುಳ್ಳಿ ಜೊತೆಗೆ ಅರಿಶಿನ ಸೆಟ್ ಆಗೋ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಟಿರೋ ಅಂಥ ಗೋರಿಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ನೀರನ್ನೆಲ್ಲ ತೆಗೆದುಬಿಟ್ಟು ಗೋರಿಕಾಯಿನ ಮಾತ್ರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸೇರಿಸಿದ ಮೇಲೆ ಮತ್ತೆ ನಾವು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಗೋರಿಕಾಯಿಗೆ ಉಪ್ಪು ಖಾರ ಹಿಡಿಯೋ ಥರ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ನಾವು ಇದನ್ನು ಹೀಗೆ ಬಿಡೋಣ ಲೋ ಫ್ಲೇಮಲ್ಲಿ. ಇಲ್ಲಿ ಗೋರಿಕಾಯಿ ಬೇಯಿಸಿರೋಂಥ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ಇಲ್ಲಿ ಒಂದು ಸ್ಮಾಲ್ ಟಿಪ್ ಏನಪ್ಪ ಅಂದರೆ ಡಯಾಬಿಟಿಸ್ ಇರೋರಿಗೆ ಗೋರಿಕಾಯಿ ಬೇಯಿಸಿರೋಂಥ ನೀರು ತುಂಬಾ ಹೆಲ್ತಿಯಾಗಿರುತ್ತೆ. ಅದ್ರ ಜೊತೆಗೆ ಕಡಲೆ ಬೀಜನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಇದನ್ನು ದಪ್ಪದಾಗೆ ಪುಡಿ ಮಾಡ್ಕೋಬೇಕು. ಈಗ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಸ್ವಲ್ಪ ದಪ್ಪದಾಗಿ ಪುಡಿ ಮಾಡಿರೋ ಅಂಥ ಕಡಲೆ ಬೀಜದ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ಟವನ್ನು ಆಫ್ ಮಾಡಿದ್ಮೇಲೆ ನಾವು ಕಡಲೆ ಬೀಜದ ಪುಡಿನ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರ ಪರಿಮಳ ತುಂಬ ಚೆನ್ನಾಗಿ ಘಮ ಅಂತ ಇರುತ್ತೆ. ಹಾಗೆ ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಜೊತೆಗೆ ಚಪಾತಿನ ತುಂಬ ತೆಳುವಾಗಿ ಸಾಫ್ಟಾಗಿ ನಾವು ರೆಡಿ ಮಾಡಿ ಬೆಳಗಿನ ತಿಂಡಿಗೆ ಪಟಾಪಟ್ ಅಂತ ರೆಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ತುಂಬ ಸಾಫ್ಟಾಗಿ ಹಾಗೆ ಉಬ್ಬಿ ಬರೋ ಥರ ಚಪಾತಿನ ತೆಳುವಾಗಿ ಈ ಥರ ರೆಡಿ ಮಾಡ್ಕೋಬೋದು. ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಚಪಾತಿಗೆ, ಆ ಗೋರಿಕಾಯಿ ಪಲ್ಯಕ್ಕೆ. ಸೂಪರ್ ಟೇಸ್ಟಿಯಾಗಿರೋವಂಥ ರೆಸಿಪಿ ಇದಾಗಿದೆ. ಬೆಳಗಿನ ತಿಂಡಿಗೆ ಮಾಡ್ಕೋಬೋದು, ಹಾಗೆ ಲಂಚ್ ಬಾಕ್ಸು ಕೂಡ ನಾವು ಹೆಲ್ತಿಯಾಗಿ ಟೇಸ್ಟಿಯಾಗಿರೋ ಅಂಥ ರೆಸಿಪಿ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಟೇಸ್ಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಜೊತೆಗೆ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಗೋರಿಕಾಯಿ ಪಲ್ಯನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.